ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ಹತ್ತಿರ ಬರ್ತಾ ಇದೆ. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಕೂಡ ಒಬ್ಬೊಬ್ಬರಾಗಿ ಖಾಲಿ ಆಗ್ತಾ ಇದ್ದಾರೆ. ಅದರಲ್ಲೂ ಈ ವಾರ ಇಬ್ರು ಸ್ಪರ್ಧಿಗಳು ಮನೆಗೆ ಹೋಗೋ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಶುರುವಾಗಿತ್ತು. ಆದ್ರೆ ಈ ವಾರ ಬಿಗ್ ಬಾಸ್ ಕೊಟ್ಟ ಶಾಕ್ಗೆ ಇಡೀ ಮನೆಯವರೇ ತಂಡ ಆಗಿದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ಆರಂಭವಾದ ಮೊದಲ 3 ವಾರದಲ್ಲಿ ಮಾತ್ರ ಡಬಲ್ ಎಲಿಮಿನೇಷನ್ ನಡೆದಿತ್ತು. ಆಗ ಸ್ಪರ್ಧಿಗಳು ಕೂಡ ಜಂಟಿಯಾಗೇ ಇದ್ರು. ಹೀಗಾಗಿ ಡಬಲ್ ಎಲಿಮಿನೇಷನ್ ಕೂಡ ನಡೆಯಿತು. ಇದಾದ ಮೇಲೆ ಎಲ್ಲೂ ಕೂಡ ಒಂದೇ ಒಂದು ವಾರವೂ ಡಬಲ್ ಎಲಿಮಿನೇಷನ್ ಆಗಿಲ್ಲ. ಹೀಗಾಗಿ ಈ ವಾರ ಸಿಂಗಲ್ ಎಲಿಮಿನೇಷನ್ ಇರಬಹುದು ಅಂತ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಅಂದ್ಕೊಂಡಿದ್ರು. ಆದ್ರೆ ಕಿಚ್ಚ ಸುದೀಪ್ ಡಬಲ್ ಎಲಿಮಿನೇಷನ್ ಅನ್ನೋ ಶಾಕ್ ಕೊಟ್ಟಿದ್ದಾರೆ. ಇದು ಬಿಗ್ ಬಾಸ್ ಮನೆಯ ಒಳಗಿರೋ ಸ್ಪರ್ಧಿಗಳಿಗೆ ಮಾತ್ರ. ಆದ್ರೆ ಎಲಿಮಿನೇಷನ್ ಅಂತ ಹೊರ ಬಂದಿರೋ ಧ್ರುವಂತ್ ಹಾಗೂ ರಕ್ಷಿತಾ ಸೀಕ್ರೆಟ್ ರೂಮ್ ಸೇರ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯೊಳಗಿರೋ ಸ್ಪರ್ಧಿಗಳು ತಮ್ಮ ಬಗ್ಗೆ ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಹೊರಗಿನಿಂದ ಕೂತ್ಕೊಂಡೇ ನೋಡ್ತಾ ಇರ್ತಾರೆ. ಇದ್ಯಾವುದೂ ಕೂಡ ಬಿಗ್ ಬಾಸ್ ಮನೆಯಲ್ಲಿರೋರಿಗೆ ಗೊತ್ತಿಲ್ಲ. ಆದ್ರೀಗ ಹೊಸದೊಂದು ಚರ್ಚೆ ಶುರುವಾಗಿದೆ. ರಕ್ಷಿತಾ ಏನೋ ಸೀಕ್ರೆಟ್ ರೂಮ್ ಸೇರ್ಕೊಂಡಿದ್ದಾರೆ, ಇದು ಅಪಾಯದ ಸೂಚನೆನ ಅನ್ನೋ ಟಾಕ್ ಶುರುವಾಗಿದೆ. ಇನ್ನೊಂದು ವಾರದಲ್ಲಿ ಆಟ ಮುಗಿಸ್ತಾರ ಅಂತಾನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಧ್ರುವಂತ್ ಹಾಗೂ ರಕ್ಷಿತಾ ಬಿಗ್ ಬಾಸ್ ಆರಂಭದಲ್ಲಿ ಅಣ್ಣ ತಂಗಿ ಅಂತಿದ್ರು. ಧ್ರುವಂತ್ ಅಂತೂ ರಕ್ಷಿತಾರನ್ನ ನನ್ನ ತಂಗಿ ಅಂತಾನೆ ಹೇಳ್ಕೊಂಡಿದ್ರು. ಆಮೇಲೆ ಅಣ್ಣ ತಂಗಿ ಎಲ್ಲ ಹಿತಶತ್ರುಗಳಂತಾದ್ರು. ರಕ್ಷಿತಾರನ್ನ ಕಂಡ್ರೆ ಧ್ರುವಂತ್ ಉರಿದುರಿದು ಬೀಳ್ತಾ ಇದ್ರು. ರಕ್ಷಿತಾ ಮಾತನಾಡಿದ್ರು ತಪ್ಪು, ಏನ್ ಹೇಳಿದ್ರು ತಪ್ಪು ಅನ್ನೋ ರೇಂಜ್ಗೆ ಇಮಿಟೇಟ್ ಮಾಡ್ತಾ ಇದ್ರು. ರಕ್ಷಿತಾ ಮಾತನಾಡೋ ಕನ್ನಡವನ್ನ ಇಟ್ಕೊಂಡು ದೊಡ್ಡ ಹೈ ಡ್ರಾಮಾ ಮಾಡಿದ್ರು. ಅವತ್ತಿಂದ ಇವತ್ತಿನವರೆಗೂ ಒಬ್ರಿಗೊಬ್ರು ಸರಿಯಾಗಿಲ್ಲ ಬಿಡಿ. ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಿಗೆ ಇದ್ದಾರೆ ಅನ್ನೋದು ಬಿಟ್ರೆ ಶತ್ರುಗಳಂತೆ ಇದ್ದಾರೆ. ಆದ್ರೀಗ ಇವರನ್ನ ಸೀಕ್ರೆಟ್ ರೂಮ್ಗೆ ತಂದು ಕೂರಿಸಿದ್ದಾರೆ. ಇಲ್ಲೇ ಇರೋದು ಟ್ವಿಸ್ಟ್. ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದಾಗ ಇದ್ದ ಅಬ್ಬರ ಈಗಿಲ್ಲ, ಎಲ್ಲೋ ಕಳೆದು ಹೋಗಿದ್ದಾರೆ. ಬಿಗ್ ಬಾಸ್ ಶುರುವಾದ 4-5 ವಾರದಲ್ಲಿ ಬರೀ ರಕ್ಷಿತಾ ವಿಷಯವೇ ಚರ್ಚೆ ಆಗ್ತಾ ಇತ್ತು. ರಕ್ಷಿತಾರೇ ಪ್ರೋಮೋ ಕಂಟೆಂಟ್ ಆಗ್ತಾ ಇದ್ರು. ಆಗ ರಕ್ಷಿತಾ ಮಾಡೋ ಜಗಳದಲ್ಲೂ ಖುಷಿ ಇರ್ತಾ ಇತ್ತು. ರಕ್ಷಿತಾ ಜಗಳ ಮಾಡಿದ್ರು ಜನ ಇಷ್ಟ ಪಡ್ತಾ ಇದ್ರು. ಆದ್ರೀಗ ರಕ್ಷಿತಾ ಜಗಳ ಶುರು ಮಾಡಿದ್ರೆ ಸಾಕು ಇರಿಟೇಟ್ ಅಂತಿದ್ದಾರೆ. ಅದರಲ್ಲೂ ರಕ್ಷಿತಾ ಅಂತೂ ಕಂಪ್ಲೀಟ್ ಚೇಂಜ್ ಆಗಿ ಹೋಗಿದ್ದಾರೆ. ಹೀಗಾಗಿ ಸೀಕ್ರೆಟ್ ಟಾಸ್ಕ್ ಮೂಲಕ ಬೂಸ್ಟ್ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ಸೀಕ್ರೆಟ್ ರೂಮ್ ನಲ್ಲಿ ಕೂತ್ಕೊಂಡು ಯಾರು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿಂದ ಹೋದ್ಮೇಲೆ ರಕ್ಷಿತಾ ಆಕ್ಟಿವ್ ಆದ್ರೆ ಇನ್ನೊಂದಿಷ್ಟು ಜನ ಉಳ್ಕೋತಾರೆ. ಇಲ್ಲದಿದ್ರೆ ಇನ್ನೊಂದು 2-3 ವಾರದಲ್ಲಿ ಮನೆಗೆ ಹೋಗೋದು ಖಾಯಂ. ಯಾಕಂದ್ರೆ ಕಳೆದ ಬಾರಿ ಕೂಡ ಸೀಕ್ರೆಟ್ ಟಾಸ್ಕ್ ನೀಡಲಾಗಿತ್ತು. ಹೋದ ಸೀಸನ್ ನಲ್ಲಿ ಚೈತ್ರಾರನ್ನ ಸೀಕ್ರೆಟ್ ರೂಮ್ ನಲ್ಲಿ ಇರಿಸಿದ್ರು. ತಮ್ಮ ಬಗ್ಗೆ ಯಾರು ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ಸೀಕ್ರೆಟ್ ರೂಮ್ ನಲ್ಲಿ ಕೂತ್ಕೊಂಡು ನೋಡಿದ್ರು. ಆಮೇಲೆ ಬಿಗ್ ಬಾಸ್ ಮನೆಯೊಳಗೆ ಬರ್ತಾ ಇದ್ದಂತೆ ಡೆವಿಲ್ ಈಸ್ ಬ್ಯಾಕ್ ಅಂತ ಅಬ್ಬರಿಸಿದ್ರು. ಆದ್ರೆ 2-3 ದಿನದಲ್ಲಿ ಡೆವಿಲ್ ಆಟ ತಣ್ಣಗಾಗಿತ್ತು. ಇದಾದ 2 ವಾರಕ್ಕೆ ಚೈತ್ರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ರು. ಹೀಗಾಗಿ ಈ ಸೀಸನ್ ನಲ್ಲೂ ಇದೇ ರಿಪೀಟ್ ಆಗುತ್ತಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ರಕ್ಷಿತಾರನ್ನ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರೆ ಅಂದ್ರೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅಲ್ಲ, ಇನ್ನಷ್ಟು ಆಕ್ಟಿವ್ ಆಗಲಿ ಅಂತ. ಹೀಗಾಗಿ ರಕ್ಷಿತಾ ಮುಂದಿನ ನಡೆ ಹೇಗಿರುತ್ತೆ ಅನ್ನೋದರ ಮೇಲೆ ಅವರ ಅಳಿವು ಉಳಿವು ನಿಂತಿರುತ್ತೆ. ಆದ್ರೆ ರಕ್ಷಿತಾಗೆ ಎಲಿಮಿನೇಷನ್ ಆಗಿದ್ರು ಟೆನ್ಷನ್ ಆಗ್ತಾ ಇತ್ತೋ ಇಲ್ವೋ, ಧ್ರುವಂತ್ ಜೊತೆ ಇರಬೇಕಲ್ವಾ ಅನ್ನೋದೇ ದೊಡ್ಡ ಟೆನ್ಷನ್ ಆಗಿದೆ. ಯಾಕಂದ್ರೆ ಧ್ರುವಂತ್ ಹೇಳೋ ಮಾತುಗಳು ರಕ್ಷಿತಾಗೆ ಆಗ ಬರ್ತಿಲ್ಲ, ಒಬ್ಬರನ್ನ ಕಂಡ್ರೆ ಆಗ್ತಾ ಇಲ್ಲ. ಹೀಗಾಗಿ ಸೀಕ್ರೆಟ್ ರೂಮ್ ಅನ್ನೋದು ರಕ್ಷಿತಾ ಪಾಲಿಗೆ ನರಕ ಆಗಿದೆ. ಆತ್ಮೀಯರೇ, ಈ ವಾರ ಯಾವುದೇ ಎಲಿಮಿನೇಷನ್ ನಡೆದಿಲ್ಲ. ಹೀಗಾಗಿ ಮುಂದಿನ ವಾರ ಡಬಲ್ ಎಲಿಮಿನೇಷನ್ ನಡೆದ್ರೂ ಯಾವುದೇ ಅಚ್ಚರಿ ಇಲ್ಲ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಮುಂದಿನ ತಿಂಗಳು 17-18ಕ್ಕೆ ಫಿನಾಲೆ ನಡೀಬಹುದು ಅಥವಾ 24-25ಕ್ಕೆ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಹೀಗಾಗಿ ಇನ್ನೊಂದು ತಿಂಗಳು ಮಾತ್ರ ಬಾಕಿ ಇರೋದು. ಇದೇ ಕಾರಣಕ್ಕೆ ವಾರದಿಂದ ವಾರಕ್ಕೆ ಸ್ಪರ್ಧಿಗಳ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತೆ. ಕಳೆದ ವಾರ ಎಲಿಮಿನೇಷನ್ನೇ ಆಗಿಲ್ಲ. ಹೀಗಾಗಿ ಮುಂದಿನ ವಾರ ಇಬ್ರು ಹೊರ ಹೋದ್ರು
ಯಾವುದೇ ಅನುಮಾನ ಇಲ್ಲ. ಆತ್ಮಿಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.